ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಮಹತ್ವದ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಶ್ರೇಷ್ಠ ಚೆಸ್ ಆಟಗಾರ ಡೊಮ್ಮರಾಜು ಗುಕೇಶ್ ಅವರ ಸಾಧನೆ ಮತ್ತು ಅವರಿಂದ ಮಕ್ಕಳಿಗೆ ಸಿಕ್ಕ ಪ್ರೇರಣೆ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಗುಕೇಶ್ 18ನೇ ವಯಸ್ಸಿನಲ್ಲಿ ಶತರಂಜ ವಿಶ್ವ ಚಾಂಪಿಯನ್ ಪಟ್ಟವನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ದ ಖ್ಯಾತ ಆಟಗಾರ. 2006ರಲ್ಲಿ ಜನಿಸಿದ ಗುಕೇಶ್ ಚೆಸ್ ಆಟವನ್ನು 7ನೇ ವಯಸ್ಸಿನಲ್ಲಿ ಪ್ರಾರಂಭಿಸಿದರು. ಬಾಲ್ಯದಿಂದಲೇ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಾ ಪ್ರಗತಿ ಹೊಂದಿದರು. 2015ರಲ್ಲಿ ಏಷ್ಯನ್ ಶಾಲಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಅಂಡರ್ 9ನೇ ವಿಭಾಗವನ್ನು ಗೆದ್ದರು. ಈ ಸಾಧನೆ ಅವರ ಶ್ರೇಷ್ಠತೆಯ ಪ್ರಾರಂಭ. 2024 ಡಿಸೆಂಬರ್ 12ರಂದು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಡೊಮ್ಮರಾಜು ಗುಕೇಶ್ ಅವರು ಚೀನಾದ ಡಿಂಗ್ ಲಿರೆನ್ ಅವರನ್ನು 7.5 6.5 ಅಂಕಗಳಿಂದ ಸೋಲಿಸಿ ವಿಶ್ವ ಚಾಂಪಿಯನ್ ಪಟ್ಟವನ್ನು ಗೆದ್ದರು. ಈ ಸಾಧನೆಯೊಂದಿಗೆ ಅವರು 22ನೇ ವಯಸ್ಸಿನಲ್ಲಿ ವಿಶ್ವ ಚಾಂಪಿಯನ್ ಪಟ್ಟವನ್ನು ಗೆದ್ದ ಗ್ಯಾರಿ ಕ್ಯಾಸ್ಪರೋವ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಇದು ಭಾರತೀಯ ಚೆಸ್ ಇತಿಹಾಸದಲ್ಲಿ ಮತ್ತೊಂದು ಮೆಲುಕು. ನಮಗೆ ಗುಕೇಶ್ ಅವರ ಜೀವನದಿಂದ ಸಿಕ್ಕ ದೊಡ್ಡ ಪಾಠ ಏನು? ನಮ್ಮ ಕನಸುಗಳ ಕಡೆಗೆ ಧೈರ್ಯದಿಂದ ಹೋರಾಡುವುದು ಮತ್ತು ಯಾವುದೇ ವಯಸ್ಸಿನಲ್ಲಿ ಪ್ರಾರಂಭಿಸಿದರೂ ಅದು ಶ್ರೇಷ್ಠತೆಯನ್ನು ತಲುಪಬಹುದು. ಅವರು ತಮ್ಮ 7ನೇ ವಯಸ್ಸಿನಲ್ಲಿ ಈ ಯಾತ್ರೆ ಪ್ರಾರಂಭಿಸಿದರು, ಆದರೆ 18ನೇ ವಯಸ್ಸಿನಲ್ಲಿಯೇ ಇಡೀ ವಿಶ್ವಕ್ಕೆ ಮಾದರಿಯಾದರು. ಮಕ್ಕಳಿಗೆ ಇದು ಒಂದು ಪ್ರೇರಣೆ. ಪ್ರಾರಂಭ ನಿಮ್ಮ ವಯಸ್ಸಿನಿಂದ ಅಥವಾ ಪರಿಸ್ಥಿತಿಯಿಂದ ಮಹತ್ವ ಹೊಂದಿಲ್ಲ. ನಿಮ್ಮ ದೃಢ ನಿರ್ಧಾರ, ಮೌಲ್ಯಯುತ ಪರಿಶ್ರಮ ಮತ್ತು ಆದರ್ಶವೇ ನಿಮ್ಮ ಸಾಧನೆಗೆ ದಾರಿ ತೋರುತ್ತದೆ. ಡೊಮ್ಮರಾಜು ಗುಕೇಶ್ ಅವರ ಈ ಯಶಸ್ಸು ನಮ್ಮ ದೇಶಕ್ಕೆ ಹೆಮ್ಮೆಯ ಕ್ಷಣವನ್ನು ತರುತ್ತದೆ. ಅವರ ಸಾಧನೆ ನಮ್ಮೆಲ್ಲರ ಜೀವನದಲ್ಲಿ ಶ್ರೇಷ್ಠತೆಯನ್ನು ತಲುಪಲು ಪ್ರೇರಣೆಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಯಿತೆಂದು ಹಾರೈಸುತ್ತೇನೆ. ನೀವು ಯಾವ ಕನಸನ್ನಾದರೂ ನೋಡುತ್ತೀರಾ? ನಿಮ್ಮ ಕನಸುಗಳನ್ನು ಹಿಂಬಾಲಿಸಲು ಪ್ರಾರಂಭಿಸಿ, ಹಾಗೆ ಅದನ್ನು ಈಡೇರಿಸಿಕೊಳ್ಳಿ. ನೀವು ಶ್ರೇಷ್ಠರು ಎಂಬುದನ್ನು ಜಗತ್ತಿಗೆ ತೋರಿಸಿ. ವಿಡಿಯೋ ಇಷ್ಟವಾಯಿತೆ? ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಪ್ರೇರಣಾದಾಯಕ ಕಥೆಗಾಗಿ ನಮ್ಮೊಂದಿಗೆ ಜೊತೆಯಾಗಿ.